ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ದೇಶದ ಎಲ್ಲ ರಾಜ್ಯಗಳಿಂದ ಜನ ನಮ್ಮ ಬೆಂಗಳೂರಿಗೆ ಬರಲು ಬಂದು ಇಲ್ಲಿ ನೆಲೆಸಲು ಆತೊರೆಯುವುದಕ್ಕೆ ಒಂದು ಮುಖ್ಯವಾದ ಕಾರಣ ನಮ್ಮ ಬೆಂಗಳೂರಿನಲ್ಲಿ ಉದ್ಯೋಗಗಳ ಲಭ್ಯತೆ ನಮ್ಮ ದೇಶದ ಇತರೆ ನಗರಗಳಿಗಿಂತ ಇಲ್ಲಿ ಅಪಾರವಾಗಿರುವುದು ಮತ್ತು ದೇಶ ವಿದೇಶಗಳ ಪ್ರಸಿದ್ಧ ಕಂಪನಿಗಳು ತಮ್ಮ ಯೂನಿಟ್ಗಳನ್ನು ಇಲ್ಲಿ ಸ್ಥಾಪಿಸಿರುವುದಕ್ಕೆ ಮುಖ್ಯ ಕಾರಣ ನಮ್ಮ ಬೆಂಗಳೂರಿನಲ್ಲಿ ಈ ತರದ ಕಂಪನಿಗಳಲ್ಲಿ ಕೆಲಸ ಮಾಡಲು ಬೇಕಿರುವ ಕುಶಲತೆ ಹೊಂದಿರುವ ಜನ ನಮ್ಮ ಬೆಂಗಳೂರಿನಲ್ಲಿ ಅಪಾರವಾಗಿ ಲಭ್ಯವಿರುವುದು. ಹಿಂದೆ 1951ರಲ್ಲಿ ಕೇವಲ 7,78,000 ಜನಸಂಖ್ಯೆ ಇದ್ದ ಬೆಂಗಳೂರು ನಗರ 2011ರಷ್ಟಕ್ಕೆ 84 ಲಕ್ಷ ಜನಸಂಖ್ಯೆಯಷ್ಟು ಹೆಚ್ಚಾಗುತ್ತದೆ ಮತ್ತು ಈಗ 2024ರಲ್ಲಿ ಬೆಂಗಳೂರಿನ ಜನಸಂಖ್ಯೆ 1,40,00,000 ಸಂಖ್ಯೆ ದಾಟಿದೆ. ಹಿಂದೆ 1950ರಿಂದ 1980ರವರೆಗೆ ಪ್ರಶಾಂತವಾಗಿ ಸೈಲೆಂಟ್ ಸಿಟಿ ಆಗಿದ್ದ ಬೆಂಗಳೂರು 1990ರ ನಂತರ ಸಿಲಿಕಾನ್ ಸಿಟಿಯಾಗಿ ಬದಲಾಗತೊಡಗಿತು. ಬೆಂಗಳೂರಿನಲ್ಲಿ 1980ರ ನಂತರ ಬಹಳಷ್ಟು ಐಟಿ ಕಂಪನಿಗಳು ಇಲ್ಲಿ ಬಂದು ನೆಲೆಸಲು ಪ್ರಾರಂಭಿಸಿದವು. ವಿಶಾಲವಾದ ಬಂಗ್ಲೆಗಳು ಇದ್ದ ಜಾಗದಲ್ಲಿ ಹೊಸ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಆಗತೊಡಗಿದವು. ದೊಡ್ಡ ದೊಡ್ಡ SEZಗಳು ಐಟಿ ಪಾರ್ಕ್ಗಳು ಸ್ಥಾಪನೆ ಆದವು. ದೇಶ ವಿದೇಶಗಳ ಪ್ರಸಿದ್ಧ ಕಂಪನಿಗಳು ತಮ್ಮ ಯೂನಿಟ್ಗಳನ್ನು ಆ SEZ ಮತ್ತು ಐಟಿ ಪಾರ್ಕ್ಗಳಲ್ಲಿ ಸ್ಥಾಪಿಸಿದವು. ಆ ಕಂಪನಿಗಳಲ್ಲಿ ಕೆಲಸ ಮಾಡಲು ನಮ್ಮ ದೇಶದ ಎಲ್ಲಾ ಭಾಗಗಳಿಂದ ಜನ ನಮ್ಮ ಬೆಂಗಳೂರಿಗೆ ಬಂದು ನೆಲೆಸಲು ಪ್ರಾರಂಭಿಸಿದರು. 1990ರಲ್ಲಿ ಪ್ರಾರಂಭ ಆದ ಈ ಪ್ರಕ್ರಿಯೆ 2024ರಲ್ಲಿಯೂ ಇದು ನಿರಂತರವಾಗಿ ಮುಂದುವರಿಯುತ್ತಲೇ ಇದೆ. ವ್ಯತ್ಯಾಸ ಮಾತ್ರ ಇಷ್ಟೇ, ಹಿಂದೆ SEZಗಳು ಮತ್ತು ಐಟಿ ಪಾರ್ಕ್ಗಳು ಬೆಂಗಳೂರಿನ ಒಳಗೆ ನಿರ್ಮಾಣ ಆಗುತ್ತಿದ್ವು. ಈಗ ಬೆಂಗಳೂರಿನಲ್ಲಿ ಜಾಗದ ಲಭ್ಯತೆ ಇರದ ಕಾರಣ ಬೆಂಗಳೂರಿನ ಹೊರಗೆ ಮೈಸೂರು ರೋಡ್ನಲ್ಲಿ ಬಿಡದಿ ಹತ್ತಿರ, ತುಮಕೂರು ರಸ್ತೆಯಲ್ಲಿ ಬರುವ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ದಾಬಸ್ಪೇಟೆ ಹತ್ತಿರ, ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ತಿರ, ಚಿಕ್ಕಬಳ್ಳಾಪುರದ ರಸ್ತೆಯ ದೇವನಹಳ್ಳಿ ಹತ್ತಿರ, ಕೋಲಾರ ರಸ್ತೆಯಲ್ಲಿ ನರಸಾಪುರ ಮತ್ತು ಮಾಲೂರು ಹತ್ತಿರ ಮತ್ತು ಹೊಸೂರು ರಸ್ತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಈ ತರದಲ್ಲಿ ಬೆಂಗಳೂರಿನ ಸುತ್ತಲೂ ಈಗ ಹೂಡಿಕೆಗಳು ಮತ್ತು ಕಂಪನಿಗಳು ಸ್ಥಾಪನೆ ಆಗುತ್ತವೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದ ಇತರೆ ರಾಜ್ಯಗಳಲ್ಲಿ ಕಾಡುತ್ತಿರುವ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಲೂ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತಿರುವುದು ನಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಬುನಾದಿ ಹಾಕಿದ ನಮ್ಮ ಮೈಸೂರಿನ ಮಹಾರಾಜರು 1.5 ಕೋಟಿ ಜನಸಂಖ್ಯೆಯಷ್ಟು ಜನರು ವಾಸ ಮಾಡಲು ಯೋಗ್ಯ ನಗರವನ್ನು ಸ್ಥಾಪನೆ ಮಾಡಿದ ನಮ್ಮ ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡರು ಮತ್ತು ನಮ್ಮ ರಾಜ್ಯವನ್ನು ಆಳಿದ ಎಲ್ಲ ರಾಜಕೀಯ ಪಕ್ಷಗಳ ಮುಖ್ಯಮಂತ್ರಿಗಳು ಕಾರಣ. ನಮ್ಮ ಕರ್ನಾಟಕದಲ್ಲಿ ತಮ್ಮ ಘಟಕಗಳನ್ನು ಸ್ಥಾಪನೆ ಮಾಡಲು ಪ್ರತಿ ವರ್ಷ ಹಲವಾರು ಕಂಪನಿಗಳು ನಮ್ಮ ರಾಜ್ಯ ಸರ್ಕಾರದ ಜೊತೆ ಒಪ್ಪಂದ ಮಾಡುತ್ತಲೇ ಇರುತ್ತಾರೆ ಮತ್ತು ನಮ್ಮ ರಾಜ್ಯದಲ್ಲಿ ಕಂಪನಿಗಳು ಹೂಡಿಕೆ ಮಾಡುವ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಆದರೆ ಹೋದ ವರ್ಷ 2023ರ ಮಾರ್ಚ್ನಲ್ಲಿ ಪ್ರಪಂಚದ ಅತಿ ದೊಡ್ಡ ಮೊಬೈಲ್ ಉತ್ಪಾದನೆ ಮಾಡುವ ಫಾಕ್ಸ್ಕಾನ್ ಕಂಪನಿ ನಮ್ಮ ಕರ್ನಾಟಕದಲ್ಲಿ $1 ಬಿಲಿಯನ್ ಹೂಡಿಕೆ ಮಾಡುವ ಘೋಷಣೆ ಮಾಡಿತು ಮತ್ತು ಮುಂದೆ ಕೆಲವು ತಿಂಗಳ ನಂತರ ಈ ಫಾಕ್ಸ್ಕಾನ್ ಕಂಪನಿ ಮತ್ತೆ ಇನ್ನು $1.7 ಬಿಲಿಯನ್ ಹೆಚ್ಚು ಹಣವನ್ನು ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡುತ್ತಿರುವುದಾಗಿ ಘೋಷಿಸಿತು. ಈ ಫಾಕ್ಸ್ಕಾನ್ ಕಂಪನಿ ನಮ್ಮ ಬೆಂಗಳೂರಿನ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರದ ತಾಲೂಕಿನ ಬಳಿ 300 ಎಕರೆ ಭೂ ಪ್ರದೇಶದಲ್ಲಿ $2.7 ಬಿಲಿಯನ್ ಹೂಡಿಕೆ ಮಾಡುತ್ತಿದೆ. ಅಂದ್ರೆ ಒಟ್ಟು 22,000 ಕೋಟಿ ಹಣವನ್ನು ಈ ಫಾಕ್ಸ್ಕಾನ್ ಕಂಪನಿ ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡುತ್ತಿದೆ ಮತ್ತು ಈ ಹೂಡಿಕೆಗೆ ಪ್ರಾಜೆಕ್ಟ್ ಎಲಿಫೆಂಟ್ ಎಂದು ಹೆಸರಿಟ್ಟಿದೆ. ಈ ಫಾಕ್ಸ್ಕಾನ್ ಕಂಪನಿ 1974ರಲ್ಲಿ ಪ್ರಾರಂಭ ಆದ ತೈವಾನ್ ಕಂಪನಿ. ಇದರ ಮೂಲ ಹೆಸರು ಆನ್ ಹೈ ಪ್ರಿಸಿಷನ್ ಇಂಡಸ್ಟ್ರಿ ಕಂಪನಿ ಲಿಮಿಟೆಡ್ ಎಂದು. ಈ ಕಂಪನಿ ವಿದೇಶಗಳಲ್ಲಿ ವ್ಯವಹರಿಸುವಾಗ ಉಪಯೋಗಿಸುವ ಹೆಸರು ಫಾಕ್ಸ್ಕಾನ್ ಎಂದು. ಈ ಕಂಪನಿಯ ಹೆಡ್ ಆಫೀಸ್ ಇರುವುದು ನ್ಯೂ ತೈಪೈ ಸಿಟಿ, ತೈವಾನ್ ನಲ್ಲಿ. ಈ ಕಂಪನಿ ಪ್ರಪಂಚದ 24 ದೇಶಗಳಲ್ಲಿನ 173 ಕ್ಯಾಂಪಸ್ಗಳಲ್ಲಿ ತನ್ನ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಈ ಕಂಪನಿಯ ಹೆಚ್ಚು ಉತ್ಪಾದನಾ ಘಟಕಗಳು ಇರುವುದು ಚೈನಾ ದೇಶದಲ್ಲಿ. ಈ ಫಾಕ್ಸ್ಕಾನ್ ಕಂಪನಿ 2022ರ ಪ್ರಪಂಚದ ಫಾರ್ಚೂನ್ 500 ಕಂಪನಿಗಳ ಪಟ್ಟಿಯಲ್ಲಿ 20ನೇ ರ್ಯಾಂಕ್ ನಲ್ಲಿ ಸ್ಥಾನ ಪಡೆದಿತ್ತು ಮತ್ತು ಪ್ರಪಂಚದಲ್ಲೇ ಹೆಚ್ಚು ಉದ್ಯೋಗಗಳನ್ನು ಒದಗಿಸಿರುವ ಕಂಪನಿಗಳಲ್ಲಿ ಬಹಳ ಪ್ರಮುಖ ಸ್ಥಾನದಲ್ಲಿ ಇರುವುದು ಈ ಫಾಕ್ಸ್ಕಾನ್. ಈ ಕಂಪನಿ ಒಂದು ಮಲ್ಟಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇವರು ಪ್ರಪಂಚಾದ್ಯಂತ ಸುಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಆ ಬ್ರ್ಯಾಂಡ್ಗಳ ಕಂಪನಿಗೆ ಕಾಂಟ್ರಾಕ್ಟ್ ಆಧಾರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡುತ್ತಾರೆ. ಈ ಫಾಕ್ಸ್ಕಾನ್ ಕಂಪನಿ ನಮ್ಮ ದೇಶದಲ್ಲಿ ತನ್ನ ಮೊದಲ ಘಟಕವನ್ನು ಪ್ರಾರಂಭಿಸಿದ್ದು 2006ರಲ್ಲಿ.
ಆ ಕಾಲದಲ್ಲಿ ಬಹಳ ಫೇಮಸ್ ಆಗಿದ್ದ ನೋಕಿಯಾ ಕಂಪನಿ ಮೊಬೈಲ್ಗಳನ್ನು ಚೆನ್ನೈನ ಹತ್ತಿರದಲ್ಲಿರುವ ಶ್ರೀಪೆರುಂಬದೂರ್ ಘಟಕದಲ್ಲಿ ನೋಕಿಯಾ ಮೊಬೈಲ್ಗಳ ನಿರ್ಮಾಣ ಪ್ರಾರಂಭಿಸುತ್ತಾರೆ. ಮುಂದೆ 2015ರಲ್ಲಿ ಆಂಧ್ರ ಪ್ರದೇಶದಲ್ಲಿ ರೈಸಿಂಗ್ ಸ್ಟಾರ್ಸ್ ಮೊಬೈಲ್ ಎಂಬ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ ಮತ್ತು ಮುಂದೆ ಅದೇ ರೀತಿ ತೆಲಂಗಾಣದಲ್ಲಿ ಒಂದು ಕಂಪನಿಯ ನಿರ್ಮಾಣದ ಕೆಲಸ ಪ್ರಸ್ತುತ ನಡೆಯುತ್ತಿದೆ. ಈಗ ಫಾಕ್ಸ್ಕಾನ್ ಕಂಪನಿ ನಮ್ಮ ಬೆಂಗಳೂರಿನ ಬಳಿ ನಿರ್ಮಾಣ ಆಗುತ್ತಿರುವ ಕಂಪನಿಯಲ್ಲಿ ಇದುವರೆಗೆ ಚೈನಾ ದೇಶದ ಹೊರಗೆ ಮಾಡಿರುವ ಹೂಡಿಕೆಯಲ್ಲಿ ನಮ್ಮ ಬೆಂಗಳೂರಿನ ಬಳಿ ಮಾಡುತ್ತಿರುವ ಹೂಡಿಕೆಯೇ ಅತಿ ದೊಡ್ಡ ಹೂಡಿಕೆ ಆಗಿದೆ. ಈಗ ನಮ್ಮ ಬೆಂಗಳೂರಿನ ಬಳಿ ಇವರು ಮಾಡಿರುವ 22,000 ಕೋಟಿ ಹೂಡಿಕೆಯ ಯೂನಿಟ್ ನಲ್ಲಿ 40,000 ಡೈರೆಕ್ಟ್ ಉದ್ಯೋಗ ಮತ್ತು 10,000ಕ್ಕೂ ಹೆಚ್ಚು ಇಂಡೈರೆಕ್ಟ್ ಉದ್ಯೋಗವನ್ನು ಈ ಕಂಪನಿ ಸೃಷ್ಟಿಸಲಿದೆ. ಈ 300 ಎಕರೆ ವಿಸ್ತೀರ್ಣದ ಯೂನಿಟ್ ನಲ್ಲಿ ಐಫೋನ್ಗಳ ಉತ್ಪಾದನೆಯನ್ನು ಮಾಡಲಾಗುವುದು. ಈ ಫಾಕ್ಸ್ಕಾನ್ ಕಂಪನಿ ಹೇಳಿಕೊಂಡಿರುವ ಪ್ರಕಾರ ಈಗ ಪ್ರಸ್ತುತ ಈ ಕಂಪನಿಯ 3% ಉತ್ಪಾದನೆಯನ್ನು ಮಾತ್ರ ನಮ್ಮ ಭಾರತದಲ್ಲಿ ಮಾಡಲಾಗುತ್ತಿದ್ದು, ಈ ಸಂಖ್ಯೆಯನ್ನು 20ರಿಂದ 30% ವರೆಗೂ ಏರಿಸುವುದು ಈ ಕಂಪನಿಯ ಗುರಿಯಾಗಿದೆ. ಇದೇ ವರ್ಷ 2024ರ ಆಗಸ್ಟ್ ನಲ್ಲಿ ಫಾಕ್ಸ್ಕಾನ್ ಕಂಪನಿಯ ಸಿಇಒ ಆಗಿರುವ ಯಂಗ್ ಲಿಯು ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಿದ್ದರು. ಆಗ ಅವರು ನಮ್ಮ ಕರ್ನಾಟಕದಲ್ಲಿ ಸಿದ್ಧವಾಗುತ್ತಿರುವ ಉತ್ಪಾದನಾ ಘಟಕದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ವಾತಾವರಣವನ್ನು ಅವರ ಕಂಪನಿಯಲ್ಲಿ ನಿರ್ಮಾಣ ಮಾಡುವುದಾಗಿ ಮತ್ತು ಅವರ ಕಂಪನಿಯಲ್ಲಿ ಮಿಡಲ್ ಲೆವೆಲ್ ಎಜುಕೇಶನ್ ಹೊಂದಿದವರಿಗೆ ಕೆಲಸವನ್ನು ಕೊಡಲಾಗುವುದು ಎಂಬ ಭರವಸೆಯನ್ನು ನೀಡಿದರು. ಮುಂದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಉತ್ಪಾದನಾ ಘಟಕಗಳನ್ನು ನಿರ್ಮಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಯಂಗ್ ಲಿಯು ಅವರ ಪ್ರಕಾರ ಮುಂದೆ ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆಗಲಿರುವ ಐಫೋನ್ ಮಾತ್ರವಲ್ಲದೆ ಮುಂದೆ ಎಲೆಕ್ಟ್ರಾನಿಕ್ ವಾಹನಗಳ ಬಿಡಿಭಾಗಗಳನ್ನು ಉತ್ಪಾದಿಸುವ ಯೂನಿಟ್ಗಳನ್ನು ಸಹ ನಮ್ಮ ರಾಜ್ಯದಲ್ಲಿ ಸ್ಥಾಪಿಸುವ ಇಚ್ಛೆ ವ್ಯಕ್ತಪಡಿಸಿದರು. ಈಗ ಫಾಕ್ಸ್ಕಾನ್ ನಮ್ಮ ಕರ್ನಾಟಕದಲ್ಲಿ ನಿರ್ಮಿಸುತ್ತಿರುವ ಕಂಪನಿಗೆ ಫಾಕ್ಸ್ಕಾನ್ ಹಾನ್ ಹೈ ಟೆಕ್ನಾಲಜಿ ಇಂಡಿಯಾ ಮೆಗಾ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಎಂದು ಹೆಸರಿಟ್ಟಿದೆ. ಈ ಫಾಕ್ಸ್ಕಾನ್ ಕಂಪನಿಯ ಒಂದು ವಿಶೇಷತೆ ಏನಂದ್ರೆ, ಇವರ ಕಂಪನಿಯಲ್ಲಿ ಸೃಷ್ಟಿಯಾಗುವ ಉದ್ಯೋಗದಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಲಾಗುವುದು. ಉದ್ಯೋಗ ಸಂಖ್ಯೆಯಲ್ಲೂ ಸಹ ಹೆಂಗಸರಿಗೆ ಹೆಚ್ಚು ಉದ್ಯೋಗವನ್ನು ನೀಡಲಾಗುತ್ತದೆ. ಫಾಕ್ಸ್ಕಾನ್ ಕಂಪನಿಯ ಸಿಇಒ ಆದ ಯಂಗ್ ಲಿಯು ಅವರು ನಮ್ಮ ಭಾರತದಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಹೆಚ್ಚಿಸುವ ಘೋಷಣೆ ಮಾಡಿದ ಮೇಲೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಅವರ ರಾಜ್ಯಗಳಿಗೆ ಫಾಕ್ಸ್ಕಾನ್ ಕಂಪನಿಯ ಹೂಡಿಕೆ ಪಡೆದುಕೊಳ್ಳುವ ಉತ್ಸಾಹದಲ್ಲಿ ತಮಿಳುನಾಡು, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳು ನಮ್ಮ ಕರ್ನಾಟಕದ ಜೊತೆಗೆ ಪೈಪೋಟಿಗೆ ನಿಂತಿವೆ. ತಮಿಳುನಾಡು ರಾಜ್ಯ ತನ್ನ ಹೂಡಿಕೆಯಲ್ಲಿ 20 ಎಕರೆಯ ವಿಸ್ತೀರ್ಣದಲ್ಲಿ ಫಾಕ್ಸ್ಕಾನ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಹೌಸಿಂಗ್ ಕಾಂಪ್ಲೆಕ್ಸ್ ನಿರ್ಮಿಸಿ ಈ ಕಾಂಪ್ಲೆಕ್ಸ್ ಅನ್ನು ಯಂಗ್ ಲಿಯು ಅವರಿಂದ ಉದ್ಘಾಟನೆ ಮಾಡಿಸಿ ತಮಿಳುನಾಡಿನಲ್ಲಿ ಇನ್ನೂ ಹೆಚ್ಚು ಹೂಡಿಕೆ ಮಾಡುವುದಕ್ಕೆ ತಮ್ಮ ರಾಜ್ಯ ಎಲ್ಲಾ ರೀತಿಯಿಂದಲೂ ಸಹಕಾರ ಕೊಡುವುದಾಗಿ ಯಂಗ್ ಲಿಯು ಅವರಿಗೆ ಆಶ್ವಾಸನೆ ನೀಡಿ ಅವರ ಮನವೊಲಿಸಿ ಫಾಕ್ಸ್ಕಾನ್ ಕಂಪನಿಯ ಇನ್ನೂ ಹೆಚ್ಚು ಹೂಡಿಕೆಯನ್ನು ತನ್ನ ರಾಜ್ಯಕ್ಕೆ ಸೆಳೆಯುವ ಪ್ರಯತ್ನವನ್ನು ತಮಿಳುನಾಡು ರಾಜ್ಯದ ಸರ್ಕಾರ ಮಾಡಿತು. ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರ 2,500 ಎಕರೆ ಜಾಗದಲ್ಲಿ ಒಂದು ಐಟಿ ಪಾರ್ಕ್ ಅನ್ನು ನಿರ್ಮಿಸುತ್ತಿದ್ದು, ಆ ಐಟಿ ಪಾರ್ಕಿನಲ್ಲಿ ಫಾಕ್ಸ್ಕಾನ್ ಕಂಪನಿ ತನ್ನ ಘಟಕವನ್ನು ನಿರ್ಮಿಸುವುದಕ್ಕೆ ಆಂಧ್ರ ಪ್ರದೇಶ ಸರ್ಕಾರ ಎಲ್ಲ ರೀತಿಯಿಂದಲೂ ಅವರಿಗೆ ಆದ್ಯತೆ ಕೊಡುವುದಾಗಿ ಹೇಳಿ ಯಂಗ್ ಲಿಯು ಅವರ ಮನವೊಲಿಸಿ ಫಾಕ್ಸ್ಕಾನ್ ಕಂಪನಿಯ ಹೂಡಿಕೆಯನ್ನು ತನ್ನ ರಾಜ್ಯಕ್ಕೆ ಸೆಳೆಯುವ ಪ್ರಯತ್ನವನ್ನು ಆಂಧ್ರ ಪ್ರದೇಶ ಸರ್ಕಾರ ಮಾಡಿದರು. ತೆಲಂಗಾಣ ರಾಜ್ಯ 2,000 ಎಕರೆ ಜಾಗದಲ್ಲಿ ಫಾಕ್ಸ್ಕಾನ್ ಸಿಟಿ ಎಂದು ಹೆಸರಿಟ್ಟು ಒಂದು ಸಿಟಿಯನ್ನೇ ನಿರ್ಮಾಣ ಮಾಡುವ ಘೋಷಣೆ ಮಾಡುವ ಮುಖಾಂತರ ಯಂಗ್ ಲಿಯು ಅವರ ಮನವೊಲಿಸಿ ಫಾಕ್ಸ್ಕಾನ್ ಕಂಪನಿಯ ಹೂಡಿಕೆಯನ್ನು ತನ್ನ ರಾಜ್ಯಕ್ಕೆ ಸೆಳೆಯುವ ಪ್ರಯತ್ನವನ್ನು ತೆಲಂಗಾಣ ರಾಜ್ಯ ಸರ್ಕಾರವು ಮಾಡಿದರು. ಆದರೆ ಈ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಫಾಕ್ಸ್ಕಾನ್ ಕಂಪನಿಯವರು ಹೆಚ್ಚೆಚ್ಚು ಹೂಡಿಕೆ ಮಾಡುವುದಕ್ಕೆ ತೋರಿಸುತ್ತಿರುವ ಉತ್ಸಾಹಕ್ಕೆ ಒಂದು ಮುಖ್ಯವಾದ ಕಾರಣ ಏನೆಂದರೆ, ನಮ್ಮ ರಾಜ್ಯದಲ್ಲಿ ಇರುವ ನುರಿತ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕುಶಲತೆ ಇರುವ ದೊಡ್ಡ ವರ್ಕ್ ಫೋರ್ಸ್ ನಮ್ಮ ಬೆಂಗಳೂರಿನಲ್ಲಿದೆ. ಮುಂಬರುವ ದಿನಗಳಲ್ಲಿ ಫಾಕ್ಸ್ಕಾನ್ ಕಂಪನಿ ನಮ್ಮ ದೇಶದಲ್ಲಿ ತನ್ನ ಉತ್ಪಾದನಾ ಘಟಕಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ತನ್ನ ಹೂಡಿಕೆಯನ್ನು ಮುಂದುವರಿಸಲಿದೆ. ಇದರ ಸದುಪಯೋಗವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಳ್ಳಬೇಕು ಮತ್ತು ಫಾಕ್ಸ್ಕಾನ್ ಕಂಪನಿ ತನ್ನ ಹೆಚ್ಚೆಚ್ಚು ಹೂಡಿಕೆಯನ್ನು ನಮ್ಮ ರಾಜ್ಯದಲ್ಲೇ ಮಾಡುವ ರೀತಿ ಅವರ ಮನವೊಲಿಸಬೇಕು ಎಂದು ನಮ್ಮ ರಾಜ್ಯ ಸರ್ಕಾರವನ್ನು ವಿನಂತಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.